ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 47 ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 48. let f from r to 3/5 to r be defined by f of x is equal to ಅನ್ಕೊಂಡಿದ್ದಾರೆ. ದೆನ್ f ಇನ್ವರ್ಸ್ ಆಫ್ x ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ಇಲ್ಲಿ given f of x is equal to 3x plus 2 divided by 5x minus 3. ಇದನ್ನು ಯಾವಾಗಲೂ y ಅನ್ಕೋಬೇಕು ಅಂತ ಹೇಳಿದ್ವಿ. ಹೌದಾ? ಈಗ ಯೂಸ್ ಮಾಡಿಕೊಂಡು x ನ ಫೈಂಡ್ ಔಟ್ ಮಾಡ್ಬೇಕಲ್ಲ. ದಟ್ ಇಂಪ್ಲೈಸ್ 3x plus 2 is equal to 5x minus 3 into y, ಅಥವಾ 3x plus 2 is equal to 5xy minus 3y. ಹೌದಾ? ನೋಡಿ x ನೆಲ್ಲ ಒಂದ್ ಕಡೆ ತಗೊಂತೀನಿ, y ಇರೋದನ್ನ ಉಳಿದಿರೋದೆಲ್ಲ ಆರ್ ಎಚ್ ಎಸ್ ತಗೋಬೇಕು. ನೋಡಿ 3x ಆಸ್ ಇಟ್ ಇಸ್, 5xy ನ ಎಲ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ ಮೈನಸ್ 5xy ಇಸ್ ಈಕ್ವಲ್ ಟು ಮೈನಸ್ 3y, 2 ನ ಆರ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ ಮೈನಸ್ 2. ಎರಡಲ್ಲೂ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ 3 ಮೈನಸ್ 5y ಇಸ್ ಈಕ್ವಲ್ ಟು, ನೋಡಿ ಇದ್ರಲ್ಲಿ ಮೈನಸ್ ಕಾಮನ್ ತಗೊಂಡ್ವಿ ಅಂದ್ರೆ 3y ಪ್ಲಸ್ 2 ಬರುತ್ತೆ. ಹೌದಾ? ಹಾಗಾದ್ರೆ x ಇಸ್ ಈಕ್ವಲ್ ಟು ಮೈನಸ್ ಆಫ್ 3y ಪ್ಲಸ್ 2 ಡಿವೈಡೆಡ್ ಬೈ 3 ಮೈನಸ್ 5y. ಹೌದಾ? ನೋಡಿ ಮೈನಸ್ ಇಂದ ಅದನ್ನ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ 3y ಪ್ಲಸ್ 2 ಆಸ್ ಇಟ್ ಈಸ್, ಮೈನಸ್ ಆಫ್ ಮೈನಸ್ ಪ್ಲಸ್ 5y ಮೈನಸ್ 3 ಬಂತು. ಹೌದಾ? ಅಂದ್ರೆ x ಇಸ್ ಈಕ್ವಲ್ 3y ಪ್ಲಸ್ 2 ಬೈ 5y ಮೈನಸ್ 3 ಬರ್ತದೆ. ದೇರ್ಫೋರ್ ಎಫ್ ಇನ್ವರ್ಸ್ ಆಫ್ y ಅಂದ್ರೆ ಏನ್ ಬಂತು? 3y ಪ್ಲಸ್ 2 ಡಿವೈಡೆಡ್ ಬೈ 5y ಮೈನಸ್ 3. ಹಾಗಾದ್ರೆ ಎಫ್ ಇನ್ವರ್ಸ್ ಆಫ್ x ಏನ್ ಬರೀಬಹುದು? 3x ಪ್ಲಸ್ 2 ಬೈ 5x ಮೈನಸ್ 3 ಬರ್ತಾ ಇದೆ. ಹೌದಾ? ನೋಡಿ ಅಲ್ಲಿ 3x ಪ್ಲಸ್ 2 ಬೈ 5x ಮೈನಸ್ 3 ನ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದಾರಲ್ಲ, ಅದಕ್ಕೆ ಇದನ್ನ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು. ಅಂದ್ರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರುತ್ತೆ. ಅಂದ್ರೆ ಆಪ್ಷನ್ 1 ಬರ್ತಾ ಇದೆಲ್ಲ. ಹೌದಾ? ಇದಿದೆ ನೋಡಿ, ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರಬೇಕು. ಮತ್ತೆ ನೋಡಿ, ಅಥವಾ ಇದಕ್ಕೆ ಡೈರೆಕ್ಟ್ ಆಗು ಬರೀಬಹುದು. ಇದೊಂದು ನೋಟ್ ಹೇಳಿದ್ವಿ, ಸಿನಾಪ್ಸಿಸ್ ಹೇಳ್ಬೇಕಾದ್ರೆ ಈ ನೋಟ್ ನ ಹೇಳಿರ್ತೀವಿ, ಗೊತ್ತಿರ್ಬೇಕು. ನೋಡಿ ಏನ್ ಹೇಳಿದ್ವಿ ಅಂದ್ರೆ, if f of x is equal to ax plus b by cx minus a ಇತ್ತು ಅಂದ್ರೆ ದಟ್ ಇಂಪ್ಲೈಸ್ f inverse of x is equal to f of x ಅಂತ ಹೇಳಿದ್ವಿ. ಹೌದಾ? ಅಂದ್ರೆ ಇಲ್ಲಿ ಏನಿರುತ್ತಲ್ಲ, ಇದು a. ಹೌದಾ? ಇದರದ್ದು ಸೈನ್ ಚೇಂಜ್ ಆಗ್ಬಿಟ್ಟು ಇಲ್ಲಿರ್ಬೇಕು ಮೈನಸ್ ಎ. ಹೌದಾ? ಮತ್ತೆ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಲೀನಿಯರ್ ಇಕ್ವೇಶನ್ ಇತ್ತು ಅಂದ್ರೆ ಯಾವಾಗ್ಲೂ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಇರುತ್ತೆ ಅಂತ ಹೇಳಿದ್ವಿ. ಹೌದಾ? ಇಲ್ಲಿ ಅದೇ ಫಾರ್ಮೆಟ್ ಅಲ್ಲಿ ಇದೆ ನೋಡಿ, ಇಲ್ಲಿ 3 ಇದೆ. ಹೌದಾ? ಅದು ಸೈನ್ ಚೇಂಜ್ ಆಗ್ಬಿಟ್ಟು ಇಲ್ಲಿ ಮೈನಸ್ 3 ಬಂದಿದೆ. ಮತ್ತೆ ನ್ಯೂಮರೇಟರ್ ಡಿನಾಮಿನೇಟರ್ ಲೀನಿಯರ್ ಇಕ್ವೇಶನ್ ಇದೆ. ದೇರ್ಫೋರ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಡೈರೆಕ್ಟ್ ಆಗಿ ಬರೀಬಹುದು. ಹೌದಾ? ಇದು ನೋಡಿ, ಇದು ನೋಟ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರ್ಕೋಬಹುದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ 49. let f from 0, 1 to 0, 1 be defined as f of x is equal to, ಹೌದಾ? ಗಿವನ್ ಏನಿರೋದು f of x is equal to x if x is rational, 1 minus x if x is irrational. then f of x is ಅಂತ ಕೇಳಿದಾರೆ. ಹೌದಾ? ನೋಡಿ ಇಲ್ಲಿ ಎರಡು ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು ನಮಗೆ. ನೋಡಿ ಇದೇನಾ, ಇಫ್ ಫಸ್ಟ್ ನೋಡಿ ಕೇಸ್ 1 ಅಲ್ಲಿ ಎಕ್ಸ್ ಈಸ್ ರ್ಯಾಷನಲ್ ಅನ್ಕೊಂಡು ಟ್ರೈ ಮಾಡ್ತೀವಿ. ರ್ಯಾಷನಲ್ ಅನ್ಕೊಂಡ್ವಿ ಅಂದ್ರೆ
ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂದ್ರೆ ಎಫ್ ಕಾಂಪೋಸಿಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ನೋಡಿ ರ್ಯಾಷನಲ್ ಇದ್ದಾಗ ಎಕ್ಸ್ ಇದೆ ತಾನೆ, ಅದಕ್ಕೆ ಇಲ್ಲಿ ಎಕ್ಸ್ ಬರ್ಕೊಂತೀನಿ. ನೋಡಿ ರ್ಯಾಷನಲ್ ಇದ್ದಾಗ ಎಫ್ ಆಫ್ ಎಕ್ಸ್ ಇನ್ ವ್ಯಾಲ್ಯೂ ಎಕ್ಸ್ ಇದೆ, ಅದಕ್ಕೆ ಇಲ್ಲಿ ಎಕ್ಸ್ ಬರ್ಕೊಂಡಿದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಮತ್ತೆ ಎಫ್ ಆಫ್ ಎಕ್ಸ್ ಬಂತು. ಎಕ್ಸ್ ಅಂದ್ರೆ ನಮಗೆ ರ್ಯಾಷನಲ್ ತಾನೆ, ಸರ್ ಇದ್ರ ವ್ಯಾಲ್ಯೂ ಮತ್ತೆ ಏನಾಗುತ್ತೆ ಅಂದ್ರೆ ಎಕ್ಸ್ ಬರುತ್ತೆ. ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬರ್ತಾ ಇದೆ. ಅದೇ ಕೇಸ್ 2 ನೋಡಿ, ಇಫ್ ಎಕ್ಸ್ ಈಸ್ ಇರ್ರಾಷನಲ್ ಅನ್ಕೊಂಡೆ ಅಂದ್ರೆ ಅವಾಗ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಕಾಂಪೋಸಿಟ್ ಎಫ್ ಆಫ್ ಎಕ್ಸ್ ಅಲ್ಲ. ನೋಡಿ ಇರ್ರಾಷನಲ್ ಇದ್ದಾಗ ವ್ಯಾಲ್ಯೂ ಏನಿರೋದು 1 ಮೈನಸ್ ಎಕ್ಸ್, ಅದಕ್ಕೆ ಇಲ್ಲಿ 1 ಮೈನಸ್ ಎಕ್ಸ್ ಬರಿತೀವಿ. ಇದು ನೋಡಿ ಇಂಪಾರ್ಟೆಂಟ್, ನಮಗೆ ಏನು ಐಡಿಯಾ ಗೊತ್ತಿರಬೇಕು ಅಂದ್ರೆ ಇಫ್ ಎಕ್ಸ್ ಈಸ್ ಇರ್ರಾಷನಲ್ ಇತ್ತು ಅಂದ್ರೆ ದಟ್ ಇಂಪ್ಲೈಸ್ 1 ಮೈನಸ್ ಎಕ್ಸ್ ಏನಾಗಿರುತ್ತೆ ಅಂದ್ರೆ ಇರ್ರಾಷನಲ್ಲೇ ಇರುತ್ತೆ. ಹೌದಾ? ಅಂದ್ರೆ ನಮಗೆ ಫಾರ್ ಎಕ್ಸಾಂಪಲ್ ರೂಟ್ 2 ಇಸ್ ಇರ್ರಾಷನಲ್ ಇತ್ತು ಅಂದ್ರೆ 1 ಮೈನಸ್ ರೂಟ್ 2 ಇರ್ರಾಷನಲ್ ಅಂತಾನೆ ಹೇಳ್ತಿದ್ವಿ. ಹೌದಾ? ಅದಕ್ಕೆ ಗೊತ್ತಿರಬೇಕು. ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಎಫ್ ಆಫ್ 1 ಮೈನಸ್ ಎಕ್ಸ್ ಇದೆ. ಈಗ 1 ಮೈನಸ್ ಎಕ್ಸ್ ಇರ್ರಾಷನಲ್ ತಾನೆ, ಇರ್ರಾಷನಲ್ ಇತ್ತು ಅಂದ್ರೆ ಇದನ್ನು ಬರಿಬೇಕಲ್ಲ, ಅದ್ರಲ್ಲಿ ಕೇರ್ಫುಲ್ ಆಗಿ ಬರಿಬೇಕು. ಅದ್ರಲ್ಲಿ 1 ಮೈನಸ್ ಎಕ್ಸ್ ಇರೋದಾಗ್ದಲ್ಲಿ ಬಾಕ್ಸ್ ಬರ್ಕೊಂಡಿರ್ತೀನಿ. ಬಾಕ್ಸ್ ಒಳಗೆ ಇಲ್ಲಿ ಏನಿರುತ್ತಲ್ಲ ಅದನ್ನು ಬರಿಬೇಕು. 1 ಮೈನಸ್ ಎಕ್ಸ್ ಅಂದ್ರೆ ಇದು 1 ಮೈನಸ್ 1 ಪ್ಲಸ್ ಎಕ್ಸ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಬರುತ್ತೆ. ಅಂದ್ರೆ ಎರಡು ಕೇಸಲ್ಲಿ ಎಕ್ಸ್ ಬರ್ತಿದೆ ತಾನೆ. ಹಾಗೆ ಈಗ ಫ್ರಮ್ ಕೇಸ್ 1 and 2 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ 3 ಬರ್ತದೆ. ಈಸಿದೆ ನೋಡಿ, ಎರಡು ಕೇಸ್ನ ಕೇರ್ಫುಲ್ ಆಗಿ ನೋಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ನಂಬರ್ 50. f from 2 comma infinity to r be the function defined by f of x is equal to x square minus 4x plus 5, then the range of f is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈಸಿ ಇದೆ. ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೋಬೇಕಲ್ಲಿ. ಗಿವನ್ f of x is equal to x square minus 4x plus 5 ಇದೆ. ಹೌದಾ? ನೋಡಿ ನಾವು y ಅನ್ಕೊಂಡ್ಬಿಡ್ತೀವಿ. ದಟ್ ಇಂಪ್ಲೈಸ್ x square minus 4x plus 5 minus y equal to 0. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಈಗ x ಕಂಡು ಹಿಡಿಬೇಕಲ್ಲ. x is equal to ಮೈನಸ್ b ಅಂದ್ರೆ ಮೈನಸ್ ಆಫ್ ಮೈನಸ್ 4 ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ನೋಡಿ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ, x equal to ಮೈನಸ್ b ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac by 2a. ಅದ ಮೈನಸ್ ಆಫ್ ಮೈನಸ್ 4 ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಅಂದ್ರೆ ಮೈನಸ್ 4 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 5 ಮೈನಸ್ y ಡಿವೈಡೆಡ್ ಬೈ 2 ಇಂಟು 1. ಹೌದಾ? ಹಾಗಾದ್ರೆ ಇಲ್ಲಿ x is equal to 4 ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ 4 ಇಂಟು 5 ಮೈನಸ್ y, ಹೌದಾ, ಡಿವೈಡೆಡ್ ಬೈ 2. ಇಷ್ಟು ಬರುತ್ತಲ್ಲ. ಅಥವಾ 4 ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ 20 ಪ್ಲಸ್ 4y ಬೈ 2 ಇದೆ. ಹಾಗೆ ನೋಡಿ ಇಲ್ಲಿ ಎಕ್ಸ್ ಏನ್ ಬರ್ತಾ ಇದೆ ಅಂದ್ರೆ ಯಾವಾಗಲೂ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು, ರೇಂಜ್ ಕಂಡುಹಿಡಿಬೇಕು ಅಂದ್ರೆ 4y ಮೈನಸ್ 4 ಬೈ 2 ಬಂತು. ಹೌದಾ? ಈ ನೋಡಿ ರೇಂಜ್ ಕಂಡುಹಿಡಿಬೇಕನ್ನ ಇಂಪಾರ್ಟೆಂಟ್. ಇಲ್ಲಿ ಏನಿರುತ್ತಲ್ಲ ಇದರೊಳಗೆ y ಏನಾಗುತ್ತೆ ಅಂತ ಕಂಡುಹಿಡಿಬೇಕಷ್ಟೇ. ನೋಡಿ ಅದನ್ನು ಕಂಡುಹಿಡ್ಕೋಬೇಕಂದ್ರೆ ರೂಟ್ ಇದೆ ಅಂದ್ರೆ ಇದು ಯಾವಾಗಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರ್ಬೇಕು ತಾನೆ. ಅದಕ್ಕೆ ಏನ್ ಬರ್ಕೊಂತೀವಿ ಅಂದ್ರೆ ದಟ್ ಇಂಪ್ಲೈಸ್ 4y minus 4 is greater than or equal to 0. 4y is greater than or equal to 4 ಆಯಿತು. y is greater than or equal to 1 ಆಗುತ್ತೆ. ಹೌದಾ?
ನೋಡಿ y is greater than or equal to 1 ಬರ್ತಾ ಇದೆ ಅಷ್ಟೇ. ನೋಡಿ ಇಲ್ಲಿ ಏನ್ ಬರುತ್ತಲ್ಲ ಅದೇ ರೇಂಜ್ ಆಗಿರುತ್ತೆ. therefore range is equal to 1, ಇನ್ಫಿನಿಟಿ ಬಂತು. ಹೌದಾ? ಅಂದ್ರೆ ಆಪ್ಷನ್ 2 ಬರ್ತಾ ಇದೆ. ನೋಡಿ ಇಲ್ಲಿ ಯಾವಾಗಲೂ ರೇಂಜ್ ಕೇಳಿದ್ರು ಅಂದ್ರೆ, ಡೊಮೈನ್ ಕೇಳಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಇದನ್ನು ಥಿಂಕ್ ಮಾಡಬೇಕು. ರೇಂಜ್ ಕೇಳಿದ್ರು ಅಂದ್ರೆ ಯಾವಾಗಲೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅನ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗೋದು. ನೆಕ್ಸ್ಟ್ ಇಲ್ಲಿ ನೋಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಇಲ್ಲಿ 4y - 4 ಇದೆ ರೂಟ್ ಒಳಗೆ. 4y - 4 ಡಿಫೈನ್ ಆಗಬೇಕು ಅಂದ್ರೆ 4y - 4 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತಗೊಂತೀವಿ. 4y - 4 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತಗೊಂಡ್ವಿ ಅಂದ್ರೆ y ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಬರುತ್ತೆ. y ವ್ಯಾಲ್ಯೂ ಏನ್ ಬರುತ್ತಲ್ಲ ಅದು ಯಾವಾಗ್ಲೂ ರೇಂಜ್ ಆಗಿರುತ್ತೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ 51. ನೋಡ್ಕೊಳ್ಳಿ. Let f from n to r be the function defined by f of x is equal to 2x minus 1 by 2 and g from q to r be another function defined by g of x is equal to x plus 2 then f of g of f of 3 by 2 ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ, ಡೈರೆಕ್ಟ್ ಆಗಿ ಮಾಡ್ಕೊಂತೀವಿ ಅಷ್ಟೇ. ನಾವು g of f of 3 by 2 ಹೌದಾ? ಅಂದ್ರೆ ಇದನ್ನ g of f of 3 by 2 ತಾನೆ, ಅದು g of. ನೋಡಿ ಎಫ್ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಕೊಟ್ಟಿದಾರಲ್ಲ, ಇದು ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅದ್ರ ಬದ್ಲಿ 3/2 ಬರಿಬೇಕು. ಯಾಕಂದ್ರೆ ಎಫ್ ಆಫ್ 3/2 ಹೇಳಿದಾರಲ್ಲ, ಹೌದಾ? ಸರ್ ಇದು 2 × 3/2 - 1/2 ಹೌದಾ? ಅಂದ್ರೆ ಜಿ ಆಫ್ 2 ಕ್ಯಾನ್ಸಲ್ ಆಗಿ 3 - 1/2 ಬಂತು. ಅಂದ್ರೆ ಜಿ ಆಫ್ 2/2. ಜಿ ಆಫ್ 2/2 ಅಂದ್ರೆ ಜಿ ಆಫ್ 1 ಬಂತು. ಹೌದಾ? ನೆಕ್ಸ್ಟ್ ನೋಡಿ ಜಿ ಆಫ್ 1, ಜಿ ಆಫ್ ಎಕ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಎಕ್ಸ್ ಬದಲಿ 1 ಬರಿಬೇಕಷ್ಟೇ. ಅಂದ್ರೆ 1 + 2 ಅಂದ್ರೆ ಆನ್ಸರ್ 3 ಬರ್ತಾ ಇದೆ. ಹೌದಾ? ನೋಡಿ 1 + 2 ಅಂದ್ರೆ ಆನ್ಸರ್ 3 ಬರ್ತಾ ಇದೆ. ಇಲ್ಲೆಲ್ಲೂ 3 ಇಲ್ಲ ತಾನೆ, ಅದಕ್ಕೆ ಆನ್ಸರ್ ನನ್ ಆಫ್ ದೀಸ್ ಅಂತ ಹೇಳ್ತಿದ್ವಿ ಅಷ್ಟೇ. ಹೌದಾ? ಹೇಗೆ ನೋಡಿ ಇಲ್ಲಿ ಜಸ್ಟ್ ಐಡಿಯಾ ಗೊತ್ತಿರಲಿ. ಲೆಟ್ ಎಫ್ ಫ್ರಮ್ ಎನ್ ಟು ಆರ್ ಬಿ ದ ಫಂಕ್ಷನ್ ಅಂಡ್ ಜಿ ಫ್ರಮ್ ಕ್ಯೂ ಟು ಆರ್ ಬಿ ಅನದರ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಹೌದಾ? ಡಿಫೈನ್ಡ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಪ್ಲಸ್ 2. ನೋಡಿ ಜಿ ಆಫ್ ಎಫ್ ಆಫ್ 3/2 ಅಂತ ಹೇಳಿದ್ದಾರೆ. ಹೌದಾ? ಅದಕ್ಕೆ ಈ ಐಡಿಯಾ ಯೂಸ್ ಮಾಡ್ಕೊಂತೀವಿ. ಮತ್ ನೋಡಿ ಇಲ್ಲಿ ಇದನ್ನ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿದಾಗ 3 ಬರ್ತದೆ. ಇಫ್ ಫಾರ್ ಎಕ್ಸಾಂಪಲ್ ಆಪ್ಷನ್ 4 ಏನಾರ 3 ಇತ್ತು ಅಂದ್ರೆ ಅವಾಗ್ಲೂ ನಮಗೆ ಅಲ್ಲಿ ಆನ್ಸರ್ 3 ಬರಲ್ಲ ಅದು. ಯಾಕಂದ್ರೆ ಇಲ್ಲಿ ಫಂಕ್ಷನ್ ನೋಡ್ಬೇಕು, ಎಫ್ ಫ್ರಮ್ ಎನ್ ಟು ಆರ್ ಇದೆ ತಾನೆ. ಹೌದಾ? ಡೈರೆಕ್ಟ್ ಆಗಿ ನಾವು ಈ ತರ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ಆನ್ಸರ್ 3 ಬರ್ತಾ ಇದೆ. ಹೌದಾ? ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಗಿವನ್ ಎಫ್ ಫ್ರಮ್ ಎನ್ ಟು ಆರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ದಟ್ ಇಂಪ್ಲೈಸ್ ಡೊಮೈನ್ ಆಫ್ ಎಫ್ ಈಸ್ ಏನಾಗಿದೆ, ಎನ್. ಹೌದಾ? ಡೊಮೈನ್ ಆಫ್ ಎಫ್ ಈಸ್ ಎನ್ ಇದೆ ತಾನೆ. ಹಾಗಾದ್ರೆ ಇಲ್ಲಿ ನೋಡಿ ಜಿ ಆಫ್ ಎಫ್ ಆಫ್ 3/2 ಕೇಳಿದ್ದಾರೆ. ಅಂದ್ರೆ ಜಿ ಆಫ್ ಎಫ್ ಆಫ್ 3/2 ಅಂತ ಹೇಳಿದ್ರೆ ಈ 3/2 ಏನ್ ನಮಗಿದು 3/2 ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎನ್ ಅಲ್ಲ. ದೇರ್ಫೋರ್ ಎಫ್ ಆಫ್ 3/2 ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ. ಹೌದಾ? ಅದಕ್ಕೆ ಅಲ್ಲಿ ಎಫ್ ಆಫ್ 3/2 ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ದೇರ್ಫೋರ್ ಜಿ ಆಫ್ ಎಫ್ ಆಫ್ 3/2 ಡಸ್ ನಾಟ್ ಎಕ್ಸಿಸ್ಟ್ ಬರುತ್ತೆ. ನೋಡಿ ಇಲ್ಲಿ ಅದಕ್ಕೆ ಅಲ್ಲಿ ಕೇರ್ಫುಲ್ ಆಗಿ ಮಾಡ್ಬೇಕು. ನಾವೇನಾದ್ರು ಬ್ಲೈಂಡ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ ಡೊಮೈನು ಕೋಡೊಮೈನ್ ಏನು ನೋಡ್ಲಿಲ್ದಾಗ ಸಿಂಪ್ಲಿಫೈ ಮಾಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ 3 ಬರ್ತಾ ಇದೆ. ಹೌದಾ? ಆದ್ರೆ ಈ ತರ ಮಾಡ್ಕೊಂಡ್ರೆ ಇದು ತಪ್ಪಾಗ್ಬಿಡುತ್ತೆ ಅದು. ಹೌದಾ? ಇದು ರಾಂಗ್ ಆಗುತ್ತೆ. ಇದು ಯಾಕೆ ರಾಂಗ್ ಆಗುತ್ತೆ ಅಂದ್ರೆ ಇಲ್ಲಿ ಬ್ಲೈಂಡ್ ಆಗಿ ಸಿಂಪ್ಲಿಫೈ ಮಾಡ್ತಾ ಇದೀವಿ ಅಷ್ಟೇ. ಬ್ಲೈಂಡ್ ಆಗಿ ಯಾವಾಗ್ಲೂ ಸಿಂಪ್ಲಿಫೈ ಮಾಡಬಾರ್ದು. ಆಯ್ತಲ್ಲ? ಏನೇ ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಫಸ್ಟ್ ಡೊಮೈನ್ ಚೆಕ್ ಮಾಡಬೇಕು. ಡೊಮೈನ್ ಇಸ್ ನ್ಯಾಚುರಲ್ ನಂಬರ್ ಇದೆ. ಹೌದಾ? ಇಲ್ಲಿ ನೋಡಿದೆ ಅಂದ್ರೆ ಎಫ್ ಅಲ್ಲಿ 3/2 ಕೊಟ್ಟಿದ್ದಾರೆ. 3/2 ನ್ಯಾಚುರಲ್ ನಂಬರೇ ಅಲ್ಲ. ನ್ಯಾಚುರಲ್ ನಂಬರೇ ಅಲ್ಲ ಅಂದ್ರೆ ಫಂಕ್ಷನ್ ಡಿಫೈನ್ ಆಗಲ್ಲ. ಅಲ್ಲಿ ಫಂಕ್ಷನ್ ಡಿಫೈನ್ ಆಗಲ್ಲ ಅಂತ ಹೇಳಿದ್ರೆ ಜಿ ಆಫ್ ಎಫ್ ಎಕ್ಸಿಸ್ಟ್ ಆಗಲ್ಲ. ಆಯ್ತಲ್ಲ? ಅದೇ ನಮಗೆ ಏನಾದ್ರು ಪ್ರಾಬ್ಲಮ್ ಈ ತರ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ಮಾಡಬೇಕು ಅಂದ್ರೆ ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಏನಾದ್ರು ಕೊಟ್ಟಿದ್ರು ಅಂದ್ರೆ ಅವಾಗ ಈ ತರ ಮಾಡ್ಬೋದು. ಆಯ್ತಲ್ಲ? ಅದಕ್ಕೆ ಅಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಆಯ್ತಲ್ಲ? ಅದ್ರಲ್ಲಿ ಏನ್ ಕೊಟ್ಟಿರೋದು ನಮಗೆ ಇಲ್ಲಿ ಎಫ್ ಫ್ರಮ್ ಎನ್ ಟು ಆರ್ ಇದೆ. ಅದಕ್ಕೆ
ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು. ಆಯ್ತಲ್ಲ ಇಲ್ಲಿ. ನೆಕ್ಸ್ಟ್ ಒಂದು ನೋಡಿ 52. ಇದು ಈಸಿ ಇದೆ. f from R to R be defined by f of x is equal to ಈ ತರ ಫಂಕ್ಷನ್ ಕೊಟ್ಟಿದಾರಲ್ಲ, given f of x is equal to 2x if x greater than 3, x square if 1 less than x less than or equal to 3, 3x if x less than or equal to 1, then find ಏನಂತ ಹೇಳಿರೋದು f of minus 1 plus f of 2 plus f of 4. ನೋಡಿ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಎಲ್ಲೆಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಬೇಕಷ್ಟೇ. ನೋಡಿ ಎಕ್ಸ್ ಮೈನಸ್ 1 ಇಲ್ಲಿ ಬರುತ್ತಲ್ಲ, ಯಾಕಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಲ್ಲಿ ಬಂದ್ಬಿಡುತ್ತೆ ಎಕ್ಸ್ ಮೈನಸ್ 1. ಹೌದಾ? ನೆಕ್ಸ್ಟ್ 2 ಎಲ್ಲಿ ಬರ್ಬೋದು? 1 ಇಂದ 3 ಒಳಗೆ 2 ಬರುತ್ತಾನೆ, ಈ ಕೇಸಲ್ಲಿ ಎಕ್ಸ್ ಈಕ್ವಲ್ ಟು 2 ಬರುತ್ತೆ. 4 ನೋಡಿ ಗ್ರೇಟರ್ ದ್ಯಾನ್ 3 ಇದೆ, ಇಲ್ಲಿ ಎಕ್ಸ್ ಈಕ್ವಲ್ ಟು 4 ಬರುತ್ತೆ. ಹೌದಾ? ನೋಡಿ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು, ಆ ಫಂಕ್ಷನ್ ನ ಯೂಸ್ ಮಾಡಬೇಕು. ಅಂದ್ರೆ ಈಗ ಮೈನಸ್ 1 ಇದ್ದಾಗ ಇದನ್ನು ಯೂಸ್ ಮಾಡ್ಬೇಕು, ಅಂದ್ರೆ 3 ಇಂಟು ಮೈನಸ್ 1. 2 ಇದ್ದಾಗ ಎಕ್ಸ್ ಸ್ಕ್ವೇರ್ ಯೂಸ್ ಮಾಡ್ತೀವಿ, ಅಂದ್ರೆ 2 ಸ್ಕ್ವೇರ್. 4 ಇದ್ದಾಗ 2 ಇಂಟು 4, ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಮೈನಸ್ 3 ಪ್ಲಸ್ 4 ಪ್ಲಸ್ 8. ಮೈನಸ್ 3 ಪ್ಲಸ್ 4 ಅಂದ್ರೆ 1 ಪ್ಲಸ್ 8 ಅಂದ್ರೆ ಆನ್ಸರ್ 9 ಬರುತ್ತೆ. ಅಂದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಆ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡಿ 53. ಇದು ಈಸಿ ಇದೆ. Let f from R to R is given by f of x is equal to tan x, then f inverse of 1 ಅಂತ ಹೇಳಿದ್ದಾರೆ. ಯಾವಾಗಲೂ ಹೇಗೆ ಮಾಡ್ಕೊಂತಿದ್ವಿ, let f inverse of 1 is equal to y ತಗೊಂತೀವಿ. ಹಾಗಾದ್ರೆ 1 is equal to f of y. ಹೌದಾ? 1 is equal ನೋಡಿ f of x ಅಂದ್ರೆ tan x ಇದೆ, ಹಾಗಾದ್ರೆ f of y ಏನಾಗುತ್ತೆ tan y. ಅಂದ್ರೆ ನೋಡಿ ಇಲ್ಲಿ tan y is equal to 1 ಅಂದ್ರೆ tan pi by 4 ಬರೀಬೋದಲ್ಲ, 45 ಡಿಗ್ರಿ ಅಂತೇಳಿ. ನೋಡಿ ಇಂಪಾರ್ಟೆಂಟ್, ನಾವು ಜನರಲ್ ಸೊಲ್ಯೂಷನ್ ಅಲ್ಲಿ ಒಂದು ಫಾರ್ಮುಲಾ ಹೇಳಿರ್ತೀವಿ, ಗೊತ್ತಿರಬೇಕು. tan x is equal to tan theta ಇತ್ತು ಅಂದ್ರೆ x is equal to n pi plus theta ಬರಿತಾ ಇದ್ವಿ. ಹೌದಾ? ನೋಡಿ ಈಗ ಇದನ್ನ ಇಲ್ಲಿ ಯೂಸ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರಿಬಹುದು ಅಂದ್ರೆ y is equal to n pi plus pi by 4. ಅಲ್ಲಿ n ಅಂದ್ರೆ ಯಾವಾಗಲೂ ಇಂಟೀಜರ್ಸ್ ಆಗಿರುತ್ತೆ, ಅದಕ್ಕೆ n ಬಿಲಾಂಗ್ಸ್ ಟು z. therefore f inverse of 1 ಅಂದ್ರೆ ಯಾವಾಗ್ಲೂ ಇಲ್ಲಿ ಏನ್ ಬರ್ಕೊಂತೀವಲ್ಲ ಅದು ಬರಿತಾ ಇದ್ವಿ. ಹೌದಾ? ಅಂದ್ರೆ y where y is equal to n pi plus pi by 4 where n belongs to z. ಅಥವಾ ಇದನ್ನ ಡೈರೆಕ್ಟ್ ಆಗಿ y ಅಂತ ಹೇಳಿದ್ರೆ n pi plus pi by 4 ತಾನೆ, n pi plus pi by 4 where n belongs to z ಅಂತ ಬರೀಬಹುದು. ಹೌದಾ? ಅಂದ್ರೆ ಆನ್ಸರ್ 2 ಬರುತ್ತೆ ಅಷ್ಟೇ. ಅಂದ್ರೆ ಜನರಲ್ ಸೊಲ್ಯೂಷನ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು, ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ 54. ನೋಡಿ ಆನ್ ದ ಸೆಟ್ ಆಫ್ ಕ್ಯೂ ಅಂತ ಹೇಳಿದ್ರೆ, ಕ್ಯೂ ಅಂದ್ರೆ ರ್ಯಾಷನಲ್ ನಂಬರ್ಸ್, ಸ್ಟಾರ್ ಬೈನರಿ ಆಪರೇಷನ್ ಡಿಫೈನ್ ಮಾಡಿದ್ರೆ ವಿಚ್ ಇಸ್ ಬೋತ್ ಅಸೋಸಿಯೇಟಿವ್ ಅಂಡ್ ಕಾಂಪಿಟೇಟಿವ್ ಅಂತ ಕೇಳಿದ್ದಾರೆ. ಹೌದಾ? ಯಾವ್ದು ಅಸೋಸಿಯೇಟಿವ್ ಮತ್ತೆ ಕಾಂಪಿಟೇಟಿವ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕಷ್ಟೇ. ನೋಡಿ ಇಲ್ಲಿ ಫಸ್ಟ್ ಒನ್ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಕಾಂಪಿಟೇಟಿವ್ ಅಂದ್ರೆ ಏನ್ ಬರಿಬಹುದು, ಎ ಸ್ಟಾರ್ ಬಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬಿ ಸ್ಟಾರ್ ಎ ಅಂದ್ರೆ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅಂದ್ರೆ ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದು ತಾನೆ, ಅದಕ್ಕೆ ಇಲ್ಲಿ ಏನಾಯ್ತು ಎರಡು ಸೇಮ್ ಆಗ್ತದೆ. therefore ಸ್ಟಾರ್ ಈಸ್ ಕಾಂಪಿಟೇಟಿವ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಅಸೋಸಿಯೇಟಿವ್ ಚೆಕ್ ಮಾಡಬೇಕು. ನೋಡಿ ಎ ಸ್ಟಾರ್ ಬಿ ಸ್ಟಾರ್ ಸಿ. ಹೌದಾ? ಎ ಸ್ಟಾರ್ ಬಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸ್ಟಾರ್ ಸಿ. ನೋಡಿ ಇದು ಯಾವ ತರ ಇದೆ ಅಂದ್ರೆ
ಫಸ್ಟ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ತರ ಇದೆ. ಅಂದ್ರೆ ಫಸ್ಟ್ ಸ್ಕ್ವೇರ್ ಅಂದ್ರೆ ಇದೇನ್ ಬರುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಸಿ ಸ್ಕ್ವೇರ್. ಇಷ್ಟು ಬಂತು. ಅದೇ ನಮಗೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಫಸ್ಟ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್, ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ನೋಡಿ ಇದು ಫಸ್ಟ್ ಆಗುತ್ತೆ, ಸೆಕೆಂಡ್ ಆಗುತ್ತೆ. ಫಸ್ಟ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಹೌದಾ? ನೋಡಿ ಇಲ್ಲಿ ಎರಡು ಬೇರೆ ಬೇರೆ ಬರ್ತಿದೆ. ಯಾಕಂದ್ರೆ ಇಲ್ಲಿ ಎ ಸ್ಕ್ವೇರ್ ಸ್ಕ್ವೇರ್ ಇದೆ ಅಂದ್ರೆ ಎ ಪವರ್ 4 ಆಗುತ್ತೆ, ಇಲ್ಲಿ ಸಿ ಗೆ ಪವರ್ 4 ಬರುತ್ತೆ. ಅದಕ್ಕೆ ಎರಡು ಬೇರೆ ಬೇರೆ ಆಯ್ತು ತಾನೆ. ಹೌದಾ? ದೇರ್ಫೋರ್ ಇಲ್ಲಿ ಏನಂತ ಹೇಳ್ತೀವಿ, ಇಲ್ಲಿ ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ಹೌದಾ? ದೇರ್ಫೋರ್ ಇಟ್ ಈಸ್ ನಾಟ್ ಅಸೋಸಿಯೇಟ್. ಹೌದಾ? ಅದಕ್ಕೆ ಫಸ್ಟ್ ಆಪ್ಷನ್ ಅಂತೂ ಬರಲ್ಲ. ಈಗ ಬೋತ್ ಕಾಮಿಟೇಟಿವ್ ಅಂಡ್ ಅಸೋಸಿಯೇಟಿವ್ ಅಂತ ಹೇಳಿದಾರಲ್ಲ, ಅದಕ್ಕೆ ಫಸ್ಟ್ ಆಪ್ಷನ್ ಅಂತೂ ಬರೋದಿಲ್ಲ ಅಲ್ಲಿ. ನೆಕ್ಸ್ಟ್ ನೋಡಿ ಇದೇ ತರ ಈಗ ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋದು. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಕಾಮಿಟೇಟಿವ್ ಚೆಕ್ ಮಾಡಬೇಕು. ಕೇರ್ಫುಲ್ ಆಗಬೇಕಲ್ಲಿ. ಎ ಸ್ಟಾರ್ ಬಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಹೌದಾ? ಅಂದ್ರೆ ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಫಸ್ಟ್ ಇಂಟು ಸೆಕೆಂಡ್ ಇದೆ. ಬಿ ಸ್ಟಾರ್ ಎ ಅಂದ್ರೆ ಬಿ ಪ್ಲಸ್ ಎ ಪ್ಲಸ್ ಬಿ ಎ, ಅಥವಾ ಇದನ್ನ ಹೇಗೆ ಬರೀಬಹುದು, ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂತ ಬರೀಬಹುದು ತಾನೆ. ಅದಕ್ಕೆ ಇಲ್ಲಿ ಎರಡು ಸೇಮ್ ಬರ್ತಿದಲ್ಲ, ದೇರ್ಫೋರ್ ಇಲ್ಲಿ ಕಾಮಿಟೇಟಿವ್ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಅಸೋಸಿಯೇಟಿವ್ ಚೆಕ್ ಮಾಡ್ತೀನಿ. ಎ ಸ್ಟಾರ್ ಬಿ ಸ್ಟಾರ್ ಸಿ. ಹೌದಾ? ಎ ಸ್ಟಾರ್ ಬಿ ಬ್ರಾಕೆಟ್ ತಗೊಂಡಿದ್ದೆ ಅಂದ್ರೆ ಎ ಸ್ಟಾರ್ ಬಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ, ಫಸ್ಟ್ ಪ್ಲಸ್ ಸೆಕೆಂಡ್. ಹೌದಾ? ಈ ತರ ಇದೆ. ಡೈರೆಕ್ಟ್ ಆಗಿ ಬರೆಯೋಕೆ ಗೊತ್ತಾಗಲ್ಲ ಅಂದ್ರೆ ಇದಕ್ಕೆ ಯು ಅಂತ ತಗೊಂತಿದ್ವಿ, ಅಥವಾ ಎ ಸ್ಟಾರ್ ಬಿ ಪ್ಲಸ್ ಎ ಬಿಗೆ ಎಕ್ಸ್ ಅಂತ ತಗೋಬಹುದು. ಹಾಗಾದ್ರೆ ಇದೇನಾಗುತ್ತೆ ಅಂದ್ರೆ ಎಕ್ಸ್ ಸ್ಟಾರ್ ಸಿ ಅಂದ್ರೆ ಎಕ್ಸ್ ಪ್ಲಸ್ ಸಿ ಪ್ಲಸ್ ಎಕ್ಸ್ ಇಂಟು ಸಿ. ಅಂದ್ರೆ ಇದೇನಾಗಬಹುದು, ಎಕ್ಸ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಲ್ಲ, ಎಕ್ಸ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅದು, ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಇಂಟು ಸಿ ಬಂತು. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನೇನು ಬರ್ಬೋದು, ಎ ಪ್ಲಸ್ ಬಿ ಪ್ಲಸ್ ಎ ಬಿ ಪ್ಲಸ್ ಸಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಪ್ಲಸ್ ಎ ಬಿ ಸಿ. ಇಷ್ಟು ಬಂತಲ್ಲ. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಪ್ಲಸ್ ಎ ಬಿ ಸಿ ಇದೆ. ಹೌದಾ? ನೆಕ್ಸ್ಟ್ ನೋಡಿ ಬ್ರಾಕೆಟ್ ನ ಚೇಂಜ್ ಮಾಡ್ತೀನಿ. ಈಗ ಎ ಸ್ಟಾರ್ ಬಿ ಸ್ಟಾರ್ ಸಿ ಮಾಡ್ಕೊಂತೀವಿ. ಅವಾಗಿಲ್ಲಿ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಫಸ್ಟ್ ಇಂಟು ಸೆಕೆಂಡ್ ಅಲ್ಲ, ಬಿ ಪ್ಲಸ್ ಸಿ ಪ್ಲಸ್ ಬಿ ಸಿ ಬರುತ್ತೆ. ನೋಡಿ ಈಗ ಲೆಟ್ ಬಿ ಪ್ಲಸ್ ಬಿ ಸಿ ಬಿ ಪ್ಲಸ್ ಸಿ ಪ್ಲಸ್ ಬಿ ಸಿ ನ ವೈ ತಗೊಂತೀನಿ. ಅದ್ರಲ್ಲಿ ಏನ್ ಬರ್ಬೋದು, ಎ ಸ್ಟಾರ್ ವೈ ಆಯ್ತು. ಎ ಸ್ಟಾರ್ ವೈ ಅಂದ್ರೆ ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಫಸ್ಟ್ ಇಂಟು ಸೆಕೆಂಡ್ ಅಲ್ಲ, ಎ ಪ್ಲಸ್ ವೈ ಪ್ಲಸ್ ಎ ವೈ ಬರುತ್ತೆ. ಹಾಗಾದ್ರೆ ಇದು ಎ ಪ್ಲಸ್ ವೈ ಬದಲಿ ಬಿ ಪ್ಲಸ್ ಸಿ ಪ್ಲಸ್ ಬಿ ಸಿ ಪ್ಲಸ್ ಎ ಇಂಟು ಬಿ ಪ್ಲಸ್ ಸಿ ಪ್ಲಸ್ ಬಿ ಸಿ. ಹೌದಾ? ಹಾಗಾದ್ರೆ ಎ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಬಿ ಸಿ ಪ್ಲಸ್ ಎ ಬಿ ಪ್ಲಸ್ ಎ ಸಿ ಪ್ಲಸ್ ಎ ಬಿ ಸಿ ಬಂತು. ಹೌದಾ? ಇಷ್ಟು ಬರುತ್ತಲ್ಲ. ಇಲ್ಲೂ ನೋಡಿ ಎರಡು ಚೆಕ್ ಮಾಡಿದೆ ಅಂದ್ರೆ ಎ ಇದೆ, ಬಿ ಇದೆ, ಸಿ ಇದೆ. ಇಲ್ಲೂ ಎ ಇದೆ, ಬಿ ಇದೆ, ಸಿ ಇದೆ. ನೆಕ್ಸ್ಟ್ ನೋಡಿ ಬಿ ಸಿ ಇಲ್ಲೂ ಇದೆ, ಇಲ್ಲೂ ಇದೆ. ಎ ಬಿ ಇದೆ, ಇಲ್ಲೂ ಎ ಬಿ ಇದೆ. ನೆಕ್ಸ್ಟ್ ಎ ಸಿ ಇದೆ, ಎ ಬಿ ಸಿ ಎರಡು ಸೇಮ್ ಇದೆ ತಾನೆ. ದೇರ್ಫೋರ್ ಇಲ್ಲಿ ಏನಂತ ಗೊತ್ತಾಯ್ತು, ಸ್ಟಾರ್ ಈಸ್ ಅಸೋಸಿಯೇಟ್. ಅಂದ್ರೆ ನೋಡಿ ಇಲ್ಲಿ ಸ್ಟಾರ್ ಕಾಮಿಟೇಟಿವ್ನು ಆಯ್ತು ಮತ್ತೆ ಅಸೋಸಿಯೇಟಿವ್ ಆಯ್ತು, ಎರಡು ಆಗತ್ತಲ್ಲ. ಅದಕ್ಕೆ ಆನ್ಸರ್ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಥರ್ಡ್ ಒನ್ ಕಾಮಿಟೇಟಿವ್ನೇ ಆಗಲ್ಲ, ಫೋರ್ತ್ ಒನ್ ಅಸೋಸಿಯೇಟಿವ್ ಆಗಲ್ಲ. ಚೆಕ್ ಮಾಡ್ಕೋಬಹುದು ಅದನ್ನ. ಅಂದ್ರೆ ನಮಗೆ ಜಸ್ಟ್ ಐಡಿಯಾ ಗೊತ್ತಿಲ್ಲ. ಈ ತರದ್ ಕಾಮಿಟೇಟಿವ್ ಪ್ರಾಪರ್ಟಿ ಮತ್ತೆ ಅಸೋಸಿಯೇಟಿವ್ ಮಾಡೋಂಥದ್ದು ಪಿ ಯು ಅಲ್ಲೂ ಮಾಡ್ಕೊಂಡಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ 55. ನೋಡಿ ಈ ತರದ್ ಎಷ್ಟೊಂದ್ ಸಲ ಕಾಂಪಿಟೇಟಿವ್ ಕೇಳಿದಾರೆ, ಐಡಿಯಾ ಗೊತ್ತಿರಬೇಕು. ಇನ್ವರ್ಸ್ ಆಫ್ ಎನ್ ಎಲಿಮೆಂಟ್ ಕಂಡುಹಿಡಿಯೋದು. ನೋಡಿ ದ ಗ್ರೂಪ್ ಕ್ಯೂ minus of minus 1 star where star is defined by. ಹೌದಾ? ಗಿವನ್ ಏನಿರೋದು ಅಂದ್ರೆ
ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಹೌದಾ. ದೆನ್ ಇನ್ವರ್ಸ್ ಆಫ್ 3 ಅಂತ ಹೇಳಿದಾರೆ. ಫಸ್ಟ್ ನೋಡಿ ಇನ್ವರ್ಸ್ ಕಂಡುಹಿಡಿಬೇಕು ಅಂದ್ರೆ ಐಡೆಂಟಿಟಿ ಕಂಡುಹಿಡಿಬೇಕು ಯಾವಾಗ. ಲೆಟ್ ಇ ಬಿ ದ ಐಡೆಂಟಿಟಿ ಅಂತ ಹೇಳ್ತೀವಿ. ಇ ಬಿ ದ ಐಡೆಂಟಿಟಿ ಅಂತ ಹೇಳಿದ್ವಿ ಅಂದ್ರೆ ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ ಬರೀಬಹುದು ಹೌದಾ. ಅಂದ್ರೆ ಎ ಪ್ಲಸ್ ಇ ಪ್ಲಸ್ ಎ ಇಸ್ ಈಕ್ವಲ್ ಟು ಎ ಬರೀಬಹುದಲ್ಲ. ಯಾಕಂದ್ರೆ ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಫಸ್ಟ್ ಇಂಟು ಸೆಕೆಂಡ್, ಅದಕ್ಕೆ ಎ ಪ್ಲಸ್ ಇ ಪ್ಲಸ್ ಎ ಇ ಬರ್ಕೊಂಡಿದ್ವಿ. ಎರಡು ಕಡೆ ಎ ಕ್ಯಾನ್ಸಲ್ ಆಗ್ಬಿಟ್ಟಿಲ್ಲಿ, ಇ ಕಾಮನ್ ತಗೊಂಡೆ ಅಂದ್ರೆ 1 ಪ್ಲಸ್ ಎ ಇಸ್ ಈಕ್ವಲ್ ಟು 0 ಅಥವಾ ಇ ಇಸ್ ಈಕ್ವಲ್ ಟು 0 ಬರ್ತದೆ ಹೌದಾ. ಅಂದ್ರೆ ಐಡೆಂಟಿಟಿ ಎಲಿಮೆಂಟ್ 0 ಬರುತ್ತೆ. ಈಗ ಇನ್ವರ್ಸ್ ಕಂಡುಹಿಡಿಬಹುದು ನೋಡಿ. ಇನ್ವರ್ಸ್ ಆಫ್ 3 ಕೇಳಿದಾರೆ ತಾನೆ, ಅದಕ್ಕೀಗ ಲೆಟ್ ಇನ್ವರ್ಸ್ ಆಫ್ 3 ಇಸ್ ಎಕ್ಸ್ ಅನ್ಕೊಂಡ್ವಿ ಅಂದ್ರೆ ಈಗೇನ್ ಬರಿಬಹುದು ನಾವು ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಅಂತ ಗೊತ್ತಿದೆ. ಸರ್ ಇನ್ವರ್ಸ್ ಆಫ್ 3 ಇಸ್ ಎಕ್ಸ್ ಅಂತ ಹೇಳಿದ್ವಿ, ಅದಕ್ಕೆ 3 ಸ್ಟಾರ್ 3 ಇನ್ವರ್ಸ್ ಇಸ್ ಈಕ್ವಲ್ ಟು 0 ಬರಿಬಹುದು. ಅಥವಾ ಇನ್ವರ್ಸ್ ಆಫ್ 3 ನ ಎಕ್ಸ್ ಅಂತ ಹೇಳಿದ್ವಿ ತಾನೆ, ಹಾಗಾದ್ರೆ ಇದ್ರ ಬದಲು ಎಕ್ಸ್ ಬರಿಬಹುದು ಹೌದಾ. 3 ಸ್ಟಾರ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಸಿಂಪ್ಲಿಫೈ 3 ಸ್ಟಾರ್ ಎಕ್ಸ್ ಅಂದ್ರೆ ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಫಸ್ಟ್ ಇಂಟು ಸೆಕೆಂಡ್ ಇಸ್ ಈಕ್ವಲ್ ಟು 0. ಇದನ್ನ ಯೂಸ್ ಮಾಡ್ಕೊಂಡು ಎಕ್ಸ್ ಕಂಡುಹಿಡಿಬೇಕಷ್ಟೇ. ಎಕ್ಸ್ ಪ್ಲಸ್ 3x ಅಂದ್ರೆ 4x is equal to -3. अगर x is equal to -3/4 ಬರುತ್ತೆ, ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ ಹೌದಾ. ನೋಡಿ ಈಸಿ ಇದೆ. ಯಾವಾಗಲೂ ಇನ್ವರ್ಸ್ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಐಡೆಂಟಿಟಿ ಕಂಡುಹಿಡಿಬೇಕು. ಐಡೆಂಟಿಟಿ ಗೊತ್ತಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ವರ್ಸ್ ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಆಯ್ತಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ 56. Let S be the set of all real numbers. A relation R has been defined on S. A or B is equal to modulus of A minus B less than or equal to 1, then R is ಅಂತ ಹೇಳಿದ್ದಾರೆ. ನೋಡಿ ಇದೊಂದು ಡಿಫರೆಂಟ್ ಇದೆ, ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ. ನೋಡಿ ಇಲ್ಲಿ S be the set of all real numbers, a relation R has been defined as ಅಂತ ಹೇಳಿದ್ದಾರೆ. ನೋಡಿ modulus of A minus B is less than or equal to 0 ಹೌದಾ. ಅಂದ್ರೆ ಇಲ್ಲಿ ಈ ತರ ಕೊಟ್ಟಿದ್ದಾರೆ ನೋಡಿ, given R is equal to A comma B such that modulus of A minus B is less than or equal to 1 ಹೌದಾ. ಈಗ ನೋಡಿ ಇದು ನಮಗೆ ರಿಫ್ಲೆಕ್ಸಿವ್ ಆಗುತ್ತಾ ಸಿಮೆಟ್ರಿಕ್ ಆಗುತ್ತಾ ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡಬೇಕು. ನೋಡಿ ಆಬ್ವಿಯಸ್ಲಿ ರಿಫ್ಲೆಕ್ಸಿವ್ ಅಂತೂ ಆಗುತ್ತೆ ಇದು. ರಿಫ್ಲೆಕ್ಸಿವ್ ಅಂದ್ರೆ ಎರಡು ಸೇಮ್ ತಗೋಬೇಕು ತಾನೆ. ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಅಂದ್ರೆ 0 ಆಗುತ್ತೆ. 0 ಇಸ್ ಲೆಸ್ ದ್ಯಾನ್ 1 ಅಲ್ಲ, ದಟ್ ಇಂಪ್ಲೈಸ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಯ್ತು. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಹೌದಾ. ನೆಕ್ಸ್ಟ್ ನೋಡಿ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂತ ಹೇಳಿದ್ರೆ ಇಲ್ಲಿ ಯಾಕೆ ಮಾಡ್ಕೋತೀವಿ ಅಂತ ಹೇಳಿದ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಿತ್ತು ಅಂದ್ರೆ ಬಿ ಕಾಮ ಎ ಬರುತ್ತೆ ಚೆಕ್ ಮಾಡ್ಬೇಕು. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಯ್ತು ಅಂದ್ರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಯಾಕಂದ್ರೆ ಇಲ್ಲಿ ಎ ಕಾಮ ಬಿ ಆರ್ ಅಲ್ಲಿ ಇತ್ತು ಅಂದ್ರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ 1 ಅಂತ ಹೇಳಿದ್ದಾರೆ ಹೌದಾ. ಹಾಗ ನೋಡಿ ಹಾಗಾದ್ರೆ ಬಿ ಕಾಮ ಎ ಏನಾಗುತ್ತೆ ಅಂತ ಚೆಕ್ ಮಾಡ್ಬೇಕಲ್ಲ ಹೌದಾ. ಅದಕ್ಕೆ ಇಲ್ಲಿ ಯಾವ ತರ ಚೆಕ್ ಮಾಡ್ತೀವಿ ಅಂದ್ರೆ ಈಗ ಮಾಡ್ಯುಲಸ್ ಅಲ್ಲಿ ಇದರಲ್ಲಿ ಮೈನಸ್ ನ ಕಾಮನ್ ತಗೊಂಡೆ ಅಂದ್ರೆ ಬಿ ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗುತ್ತೆ. ಮಾಡ್ಯುಲಸ್ ಅಲ್ಲಿ ಮೈನಸ್ ಇದ್ದು ಪ್ಲಸ್ ಎ ಬರೀತೀವಿ ತಾನೆ. ದೇರ್ಫೋರ್ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಯ್ತು. ದಟ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಎ ಕಾಮ ಬಿ ನು ಆರ್ ಅಲ್ಲಿ ಇದೆ, ಬಿ ಕಾಮ ಎ ನು ಆರ್ ಅಲ್ಲಿ ಇದೆ. ದೇರ್ಫೋರ್ ಆರ್ ಇಸ್ ಸಿಮೆಟ್ರಿಕ್ ಆಗುತ್ತೆ ನೋಡಿ. ಅದೇ ಇದು ಟ್ರಾನ್ಸಿಟಿವ್ ಆಗಲ್ಲ, ಅದಕ್ಕೆ ಗೊತ್ತಿರಬೇಕು.
ಇದು ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆ ಅಂತ ನೋಡ್ಕೊಳ್ಳಿ. ಟ್ರಾನ್ಸಿಟಿವ್ ಅದು ಡಿಫ್ರೆಂಟ್ ಇದೆ ಅಷ್ಟೇ. ನೋಡಿ ಈಗ ಇಲ್ಲಿ ಎಕ್ಸಾಂಪಲ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊತೀನಿ ಅಷ್ಟೇ. ನೋಡಿ ಮಾಡ್ಲಸ್ ಆಫ್ 1 - 2 ಅಂತ ಹೇಳಿದ್ರೆ 1 ಆಗುತ್ತೆ, ಹೌದಾ? 1 ಈಸ್ ಈಕ್ವಲ್ ಟು 1 ಅಲ್ಲ. ಹಾಗಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ 1, 2 ಬಿಲಾಂಗ್ಸ್ ಟು ಆರ್ ಆಗ್ಬಿಡುತ್ತೆ, ಹೌದಾ? ನೆಕ್ಸ್ಟ್ ನೋಡಿ ಮಾಡ್ಲಸ್ ಆಫ್ 2 - 3 ತಗೊಂಡೆ ಅಂದ್ರೆ ಇದನ್ನು ಅಷ್ಟೇ ಮಾಡ್ಲಸ್ ಆಫ್ -1 ಆಗ್ಬಿಡುತ್ತೆ, ಅಂದ್ರೆ 1 ಆಯ್ತು. ಅಂದ್ರೆ ಇಲ್ಲೂ ಏನಾಗುತ್ತೆ 2, 3 ಬಿಲಾಂಗ್ಸ್ ಟು ಆರ್, ಹೌದಾ? ನೋಡಿ 1, 2 1, 3 ಇದೆ. ಹಾಗಾದ್ರೆ ನೋಡಿ ನಾವು ಮಾಡ್ಲಸ್ ಆಫ್ 1 - 3 ಅಂತ ಹೇಳಿದ್ರೆ ಇದು ಮಾಡ್ಲಸ್ ಆಫ್ -2 ಆಗ್ಬಿಟ್ಟು 2 ಆಗುತ್ತೆ. ಅಂದ್ರೆ 2 ಗ್ರೇಟರ್ ದೆನ್ 1 ಇದೆ ತಾನೆ. ಅದ್ರ ರಿಲೇಷನ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ. ಹಾಗಾದ್ರೆ ದಟ್ ಇಂಪ್ಲೈಸ್ ಇಲ್ಲಿ ಏನಂತ ಗೊತ್ತಾಯ್ತು, 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕಂದ್ರೆ ಗ್ರೇಟರ್ ದೆನ್ ಇರಬಾರ್ದು, ಆರ್ ಅಲ್ಲಿ ಇರಬೇಕು ಅಂದ್ರೆ ಲೆಸ್ ದೆನ್ ಇರಬೇಕು. ಅದಕ್ಕೆ 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀತಾ ಇದೀವಿ. ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್, ಹೌದಾ? ಅದಕ್ಕೆ ರಿಫ್ಲೆಕ್ಸಿವ್ ಬರುತ್ತೆ, ಸಿಮೆಟ್ರಿಕ್ ಬರುತ್ತೆ, ಟ್ರಾನ್ಸಿಟಿವ್ ಆಗಲ್ಲ. ಅಂದ್ರೆ ಆಪ್ಷನ್ 1 ಬರುತ್ತೆ, ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಹೌದಾ? ನೆಕ್ಸ್ಟ್ ನೋಡಿ 57. ಈ ತರದಕ್ಕೂ ಒಂದು ಐಡಿಯಾ ಹೇಳಿದ್ವಿ. ಎರಡನ್ನೂ ಬರ್ಕೊಂಡ್ಬಿಡ್ಬೇಕು ಸೆಟ್ ನ. ಎರಡರಲ್ಲೂ ಏನಾದ್ರು ಎಲಿಮೆಂಟ್ ಕಾಮನ್ ಇತ್ತು ಅಂದ್ರೆ 1, 1 ಆಗಲ್ಲ, ಹೌದಾ? ಕಾಮನ್ ಇರ್ಲಿಲ್ಲ ಅಂತ ಹೇಳಿದ್ರೆ 1, 1 ಆಗುತ್ತೆ. ಮತ್ತೆ ಎರಡು ಜಾಯಿನ್ ಮಾಡ್ಕೊಂಡಾಗ ರೇಂಜ್ ಬಂದ್ಬಿಡುತ್ತೆ, ಹೌದಾ? ಇದು ನೋಡಿ ಆಗುತ್ತೆ. ಇಲ್ಲಿ ಹೇಗೆ ಬರಿತೀವಿ ಅಂದ್ರೆ ಇಫ್ n ಈಸ್ ಆಡ್ ಅಂತ ಹೇಳಿದ್ರೆ n ಈಸ್ ಆಡ್ ಅಂತ ತಗೊಂಡ್ವಿ ಅಂದ್ರೆ ಎಫ್ ಆಫ್ n ಏನೇನಾಗ್ಬಿಡುತ್ತೆ, ಆಡ್ ಅಂತ ಹೇಳಿದ್ರೆ 1 + 1/2, 3 + 1/2, 5 + 1/2 ಈ ತರ ಬರ್ತಾ ಹೋಗುತ್ತೆ, ಹೌದಾ? ಅಂದ್ರೆ ಎಫ್ ಆಫ್ n ಈಸ್ 2/2 ಅಂದ್ರೆ 1, 4/2 ಅಂದ್ರೆ 2, 6/2 ಅಂದ್ರೆ 3 ಇಷ್ಟು ಬರುತ್ತೆ, ಹೌದಾ? ನೆಕ್ಸ್ಟ್ ನೋಡಿ ಇಫ್ n ಈಸ್ ಈವನ್ ತಗೊಂಡ್ವಿ ಅಂದ್ರೆ ಫಂಕ್ಷನ್ ಏನ್ ಕೊಟ್ಟಿರೋದು, ಎಫ್ ಆಫ್ n ಅಂದ್ರೆ n/2 ಕೊಟ್ಬಿಟ್ಟಿದ್ದಾರೆ, ಹೌದಾ? n/2 ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ ತಾನೆ. 2/2, 4/2, 6/2, 8/2 ಈ ತರ ಬರುತ್ತಲ್ಲ. ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಇದು 1, 2, 3, 4 ಈ ತರ ಬರುತ್ತೆ, ಹೌದಾ? ಅಂದ್ರೆ ನೋಡಿ ಎಷ್ಟೊಂದು ಎಲಿಮೆಂಟ್ ಕಾಮನ್ ಬರುತ್ತೆ ತಾನೆ, ಹೌದಾ? ಇದು ನೋಡಿ ಇದು 1 ಇದನ್ನ 2 ಅಂತ ತಗೊಂಡಿದ್ವಿ ಅಂದ್ರೆ ನೋಡಿ 1 ಇಂಟರ್ಸೆಕ್ಷನ್ 2 ಏನೇನಾಗ್ತಿದೆ ಅಂದ್ರೆ 1, 2, 3 ಈ ತರ ಬರುತ್ತೆ. ಅಂದ್ರೆ ನಾಟ್ ಎಂಪ್ಟಿ ತಾನೆ. ನಾಟ್ ಎಂಪ್ಟಿ ಆಯ್ತು ಅಂದ್ರೆ ಎಫ್ ಈಸ್ ನಾಟ್ 1, 1. ನೋಡಿ ಏನು ಕಾಮನ್ ಬರ್ಲಿಲ್ಲ ಅಂದ್ರೆ 1, 1 ಆಗುತ್ತೆ ಅಷ್ಟೇ. ಹೌದಾ? ದಟ್ ಇಂಪ್ಲೈಸ್, ಹೌದಾ? ನೋಡಿ ಎಫ್ ಈಸ್ ನಾಟ್ 1, 1 ಆಯ್ತು. ನೆಕ್ಸ್ಟ್ ನೋಡಿ ರೇಂಜ್ ಏನ್ ಬರಿಬಹುದು ಅಂದ್ರೆ ಫ್ರಮ್ 1 and 2. ರೇಂಜ್ ಅಂತ ಹೇಳಿದ್ರೆ ಎರಡದು ಯೂನಿಯನ್ ಬರಿಬೇಕಲ್ಲ. ಹಾಗಾದ್ರೆ ಇಲ್ಲಿ ಏನ್ ಬರಿಬಹುದು, 1, 2, 3, 4 ಈ ತರ ಬರುತ್ತೆ. ಇದು ನ್ಯಾಚುರಲ್ ನಂಬರ್ ತಾನೆ. ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಯ್ತು, ಹೌದಾ? ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಯ್ತು ಅಂತ ಹೇಳಿದ್ರೆ ಫಂಕ್ಷನ್ ಈಸ್ ಆನ್ ಟು ಆಗುತ್ತೆ, ಹೌದಾ? ಅದಕ್ಕೆ ನೋಡಿ ನಾಟ್ 1, 1 ಬಟ್ ಆನ್ ಟು ಆಗುತ್ತೆ. ಅಂದ್ರೆ ಆನ್ ಟು ಬಟ್ ನಾಟ್ 1, 1 ಅಂದ್ರೆ ಥರ್ಡ್ 1 ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ನಾವು ಆಲ್ರೆಡಿ ಥಿಯರಿಯಲ್ಲೂ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 58. For any two real numbers, an operation star defined by a star b is equal 1 plus ab is ಅಂತ ಹೇಳಿದ್ದಾರೆ. ಕಾಮಿಟೇಟಿವ್ ಅಸೋಸಿಯೇಟಿವ್ ಇದನ್ನು ಚೆಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಗಿವನ್ a star b is equal to 1 plus ab, ಹೌದಾ? ಅದು ನೋಡಿ ಕಾಮಿಟೇಟಿವ್ ಅಂದ್ರೆ a star b ಚೆಕ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ, 1 plus ab, ಹೌದಾ? ಅದೇ ಬಿ ಸ್ಟಾರ್ ಎ ಚೆಕ್ ಮಾಡಿದ್ವಿ ಅಂದ್ರೆ 1 plus ಬಿ ಎ, ಬಿ ಎನ ಮತ್ತೆ ಎ ಬಿ ಬರೀಬೋದಲ್ಲ. ಅದ್ರ ಎರಡು ಸೇಮ್ ಬರ್ತದೆ, ದೇರ್ಫೋರ್ ಕಾಮಿಟೇಟಿವ್ ಆಯ್ತು. ನೆಕ್ಸ್ಟ್ ನೋಡಿ ಅಸೋಸಿಯೇಟಿವ್ ಚೆಕ್ ಮಾಡಬೇಕು.
ಎ ಸ್ಟಾರ್ ಬಿ ಸ್ಟಾರ್ ಸಿ ಹೌದಾ ನೋಡಿ ಎ ಸ್ಟಾರ್ ಬಿ ಅಂದ್ರೆ ಏನ್ ಬರುತ್ತೆ 1 ಪ್ಲಸ್ ಎ ಬಿ ಸ್ಟಾರ್ ಸಿ ಹೌದಾ ಈಗ ಲೆಟ್ 1 ಪ್ಲಸ್ ಎ ಬಿ ನ ಎಕ್ಸ್ ಅನ್ಕೊಂಡ್ವಿ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಎಕ್ಸ್ ಸ್ಟಾರ್ ಸಿ ಆಗುತ್ತೆ ಹೌದಾ 1 ಪ್ಲಸ್ ಫಸ್ಟ್ ಇಂಟು ಸೆಕೆಂಡ್ ಅಂದ್ರೆ 1 ಪ್ಲಸ್ ಎಕ್ಸ್ ಸಿ ಬರುತ್ತೆ ಅಂದ್ರೆ 1 ಪ್ಲಸ್ ಎಕ್ಸ್ ಅಂದ್ರೆ 1 ಪ್ಲಸ್ ಎ ಬಿ ಇಂಟು ಸಿ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ 1 ಪ್ಲಸ್ ಸಿ ಪ್ಲಸ್ ಎ ಬಿ ಸಿ ಬಂತು ಹೌದಾ ನೆಕ್ಸ್ಟ್ ನೋಡಿ ಬ್ರಾಕೆಟ್ ಚೇಂಜ್ ಮಾಡ್ತೀನಿ ನಾವು ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂತ ಹೇಳಿದ್ರೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ 1 ಪ್ಲಸ್ ಬಿ ಸಿ ಅಲ್ಲ ಲೆಟ್ 1 ಪ್ಲಸ್ ಬಿ ಸಿ ಗೆ ವೈ ಅನ್ಕೊಂತೀನಿ ಹಾಗಾದ್ರೆ ಇದೇನ್ ಬರುತ್ತೆ ಎ ಸ್ಟಾರ್ ವೈ ಹೌದಾ ನೋಡಿ ಎ ಸ್ಟಾರ್ ವೈ ಅಂದ್ರೆ 1 ಪ್ಲಸ್ ಎ ವೈ ಬರೀಬೋದಲ್ಲ 1 ಪ್ಲಸ್ ಎ ವೈ ಅಂತ ಹೇಳಿದ್ರೆ 1 ಪ್ಲಸ್ ಎ ಇಂಟು ವೈ ಅಂದ್ರೆ 1 ಪ್ಲಸ್ ಬಿ ಸಿ ಇದೆ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 1 ಪ್ಲಸ್ ಎ ಪ್ಲಸ್ ಎ ಬಿ ಸಿ ಹೌದಾ ನೋಡಿ 1 ಪ್ಲಸ್ ಸಿ ಪ್ಲಸ್ ಎ ಬಿ ಸಿ ಇಲ್ಲಿ 1 ಪ್ಲಸ್ ಎ ಪ್ಲಸ್ ಎ ಬಿ ಸಿ ಇದೆ ಎರಡು ಬೇರೆ ಬೇರೆ ಆಗುತ್ತಾನೆ ಆದರೆ 1 and 2 ಇಂದ ಏನ್ ಗೊತ್ತಾಯ್ತು ಫ್ರಮ್ 1 and 2 ಎ ಸ್ಟಾರ್ ಬಿ ಸ್ಟಾರ್ ಸಿ is not equal to a star b star c that implies star is not associative ಅಂದ್ರೆ ಕಾಮಿಟೇಟಿವ್ ಆಗುತ್ತೆ ಅದು ಅಸೋಸಿಯೇಟಿವ್ ಆಗಲ್ಲ ಅದಕ್ಕೆ ಕಾಮಿಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್ ಅಂದ್ರೆ ಫಸ್ಟ್ ಒಂದು ಬರುತ್ತಲ್ಲ ಹೌದಾ ಕಾಮಿಟೇಟಿವ್ ಅಸೋಸಿಯೇಟಿವ್ ಕೇಳ್ಬೋದು ಗೊತ್ತಿರಬೇಕು ನೆಕ್ಸ್ಟ್ ನೋಡ್ಕೊಳ್ಳಿ 59 suppose f of x is equal to x plus 1 whole square for x greater than or equal to minus 1 if g of x is a function whose graph is the reflection of the graph of f of x in the line y equal to x then g of x is equal to ಅಂತ ಹೇಳಿದ್ದಾರೆ ನೋಡಿ ಈಸಿ ಇದೆ ಡೈರೆಕ್ಟ್ ಆಗಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ ನೋಡಿ ಇಂಪಾರ್ಟೆಂಟ್ ನೋಟ್ ಏನ್ ಗೊತ್ತಿರಬೇಕು ಅಂದ್ರೆ ನೋಟ್ ನೋಡಿ ರಿಫ್ಲೆಕ್ಷನ್ ಅಥವಾ ಇಮೇಜ್ reflection of f of x ಹೌದಾ with respect to line y is equal to x is f inverse of x ಅಷ್ಟೇ ಅಂದ್ರೆ ನೋಡಿ ಇನ್ವರ್ಸ್ ಆಫ್ ದ ಫಂಕ್ಷನ್ ಅಂತ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋ ಬದಲು ಫೈಂಡ್ ದ ರಿಫ್ಲೆಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿರ್ತಾರೆ ಅಷ್ಟೇ ಆಯ್ತಲ್ಲ ಇಲ್ಲಿ ಅದಕ್ಕೆ ನೋಡಿ ಹಾಗಾದ್ರೆ ಇಲ್ಲಿ ಇನ್ವರ್ಸ್ ಕಂಡುಹಿಡಿಬೇಕಷ್ಟೇ ಇನ್ವರ್ಸ್ ಅಂದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅನ್ಕೊಂಡು ಎಕ್ಸ್ ಕಂಡುಹಿಡಿತಿದ್ವಲ್ಲ ಸೇಮ್ x plus 1 whole square is equal to y or x plus 1 is equal to root y ಆಯ್ತು or x is equal to root y minus 1 therefore f inverse of y ಅಂದ್ರೆ root y minus 1 ಆಗುತ್ತೆ or f inverse of x ಏನಾಗುತ್ತೆ ಅಂದ್ರೆ root x minus 1 ಅಂದ್ರೆ ಆನ್ಸರ್ root x minus 1 ಬರಬೇಕು ಅಂದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ ನೋಡಿ ಈಸಿ ಇದೆ ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ ರಿಫ್ಲೆಕ್ಷನ್ ಆಫ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಲೈನ್ y is equal to x ಇತ್ತು ಅಂದ್ರೆ ದಟ್ ಈಸ್ ಇಟ್ಸ್ ಇನ್ವರ್ಸ್ ಅಂತ ಹೇಳ್ತೀವಿ ಅಷ್ಟೇ ಹೌದಾ ನೆಕ್ಸ್ಟ್ ನೋಡಿ 6th ಒನ್ ಈಸಿ ಇದೆ ಕೇರ್ಫುಲ್ ಆಗಿ ಬರೀಬೇಕು ಪ್ರಾಬ್ಲಮ್ ನಂಬರ್ 60 ನೋಡಿ f from r to r be the function f of x is equal to 1 by x then f is ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ 1 ಬೈ ಎಕ್ಸ್ ಹೇಳಿದ್ದಾರೆ ಅಂದ್ರೆ ಅದು ಫಸ್ಟ್ ಡಿಫೈನ್ ಆಗುತ್ತಾ ಗೊತ್ತಾಗಬೇಕು ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ 1 ಬೈ ಎಕ್ಸ್ ಈಸ್ ಡಿಫೈನ್ಡ್ ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ದಟ್ ಇಂಪ್ಲೈಸ್ ಡೊಮೈನ್ ಶುಡ್ ಬಿ ಏನಾಗಿರ್ಬೇಕು ಅಂದ್ರೆ ಆರ್ ಮೈನಸ್ 0 ಆಗಬೇಕು ಹೌದಾ ಅದ್ರಲ್ಲಿ ಗಿವನ್ ಏನಿರೋದು ಗಿವನ್ ಡೊಮೈನ್ ಇಸ್ ಆರ್ ಹೌದಾ ನೋಡಿ ಡೊಮೈನ್ ಆರ್ ಅಂತ ಕೊಟ್ಟಿದ್ದಾರೆ therefore ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್ ಹೌದಾ ಯಾಕಂದ್ರೆ 0 ಹತ್ರ ಡಿಫೈನೇ ಆಗಲ್ಲ ಅಲ್ಲಿ ಅದಕ್ಕೆ ಆನ್ಸರ್ ಥರ್ಡ್ ಒನ್ ಬರುತ್ತೆ ಅಷ್ಟೇ ಆಯ್ತಲ್ಲ ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 61 ನೋಡಿ ಇದು ಈಸಿ ಇದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಪೈ ಎಕ್ಸ್ ಬೈ 2 minus 1 less than x less than 1 and g of x
then find the domain of f plus g. ನೋಡಿ domain of f plus g ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎಫ್ ಜಿ ಎರಡದು ಡೊಮೈನ್ ಕ್ಯಾಲ್ಕುಲೇಟ್ ಮಾಡಿ, ಎರಡರಲ್ಲೂ ಕಾಮನ್ ಇರೋದು ಬರೀರಿ ಅಷ್ಟೇ. ಅಂದ್ರೆ ಇಲ್ಲಿ ನೋಡಿ ಗಿವನ್ f of x is equal to half minus tan pi x by 2. ಹೌದಾ? ಹಾಗಾದ್ರೆ ಇಲ್ಲಿ ಮೈನಸ್ 1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1 ಆಗುತ್ತೆ. ಹೌದಾ? ಇಲ್ಲಿ ಆಲ್ರೆಡಿ ಇದನ್ನು ಕೊಟ್ಬಿಟ್ಟಿದ್ದಾರೆ, 1 ಅಂತ ತಗೊಂತೀನಿ. ಇಲ್ಲಿ ಮೈನಸ್ 1 to 1 ಕೊಟ್ಟಿದ್ದಾರೆ ತಾನೆ, ಇದು 1 ಕೊಟ್ಟಿದ್ದಾರೆ. ಇನ್ನೊಂದು ನೋಡಿ, g of x is equal to root of 3 plus 4x minus 4x square. ಹೌದಾ? ಇದು ಡಿಫೈನ್ ಆಗಬೇಕು ಅಂದ್ರೆ ರೂಟ್ ಒಳಗಿರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರ್ಬೇಕು ತಾನೆ. ದಟ್ ಇಂಪ್ಲೈಸ್ 3 plus 4x minus 4x square ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದಕ್ಕೆ ಮಲ್ಟಿಪ್ಲೈ ಬೈ ಮೈನಸ್ 1 ಮಾಡ್ಕೊಂತೀನಿ. ಅವಾಗಿದು ಮೈನಸ್ 4x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಆಗುತ್ತೆ. ಮೈನಸ್ 4x ಮೈನಸ್ 3 ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್. ಹೌದಾ? ನೋಡಿ, ಫ್ಯಾಕ್ಟರೈಸ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ 12, ಸಬ್ಟ್ರಾಕ್ಟ್ ಮಾಡಿದಾಗ 4, ಅಂದ್ರೆ 6 2s ತಗೋಬೋದಲ್ಲ. 4x ಸ್ಕ್ವೇರ್ ಮೈನಸ್ 6x ಪ್ಲಸ್ 2x ಮೈನಸ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 0. ಎರಡರಲ್ಲೂ 2x ಕಾಮನ್ ತಗೊಂಡೆ ಅಂದ್ರೆ 2x ಮೈನಸ್ 3, ಇಲ್ಲಿ 1 ಕಾಮನ್ ತಗೊಂಡ್ವಿ ಅಂದ್ರೆ 2x ಮೈನಸ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 0. ಎರಡರಲ್ಲೂ 2x ಮೈನಸ್ 3 ಕಾಮನ್ ತಗೊಂತೀನಿ, ಅದ್ರ 2x ಪ್ಲಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 0. ನೋಡಿ, ಇಲ್ಲಿ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡಬೇಕು. ನೆಕ್ಸ್ಟ್ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಬೇಕು. ನೋಡಿ, ವೇವ್ ಕರ್ವ್ ಮೆಥಡ್ ಅಂದ್ರೆ 2x ಮೈನಸ್ 3 ನ 0 ಅನ್ಕೊಂಡೆ ಅಂದ್ರೆ ಏನ್ ಬರುತ್ತೆ? x is equal to 1 3/2 ಬರುತ್ತೆ. 2x ಪ್ಲಸ್ 1 ನ 0 ಅನ್ಕೊಂಡೆ ಅಂದ್ರೆ x is equal to ಮೈನಸ್ 1/2. ಹೌದಾ? ಇಲ್ಲಿ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ? ಒಂದು ಮೈನಸ್ 1/2 ಅಂದ್ರೆ ಇಲ್ಲೆಲ್ಲೋ ಬರ್ಬೋದು, ಇನ್ನೊಂದು 3/2. ಇದರಲ್ಲಿ ಎಕ್ಸ್ ಗೆ ಏನಾದ್ರು 0 ಬರ್ಕೊಂಡೆ ಅಂದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್. ಮೈನಸ್ 3 into 1 ಅಂದ್ರೆ ಮೈನಸ್ 3, ಅಂದ್ರೆ ಎಕ್ಸ್ ಗೆ 0 ಬರ್ಕೊಂಡೆ ಅಂದ್ರೆ ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ, ಇಲ್ಲೂ ಪಾಸಿಟಿವ್. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಹಾಫ್ ಟು 3/2. ಇದನ್ನ 2 ಅಂತ ತಗೊಂತೀನಿ. ಇದು ನೋಡಿ, 1 ಮತ್ತೆ 2 ಎರಡು ಯೂಸ್ ಮಾಡ್ಬೇಕು. 1 ಮೈನಸ್ 1 to 1 ಇದೆ, 2 ಮೈನಸ್ ಹಾಫ್ ಟು 3/2 ಇದೆ. ಹಾಗಾದ್ರೆ ನೋಡಿ, ಫ್ರಮ್ 1 and 2, ಫ್ರಮ್ 1 and 2. ಹೌದಾ? ನೋಡಿ, 1 ಏನ್ ಹೇಳುತ್ತೆ ಅಂದ್ರೆ ಮೈನಸ್ 1 to 1. ಹೌದಾ? ಮೈನಸ್ 1 to 1. ಹೌದಾ? ಓಪನ್ ಇಂಟರ್ವಲ್ ಅದು. ಇದೆಲ್ಲಿಂದ ಎಲ್ಲಿ ತನಕ ಇದೆ? ಮೈನಸ್ ಹಾಫ್ ಟು 3/2. ಹೌದಾ? ನೋಡಿ, ಇದು 2, ಇದು 1, ಇದು ನೋಡಿ, ಎರಡರಲ್ಲೂ ಕಾಮನ್ ಬರೋದು ಯಾವುದು ಅಂದ್ರೆ ಇಷ್ಟು ಕಾಮನ್ ಬರುತ್ತೆ. ಹೌದಾಗಲಿ ಇಲ್ಲಿ ಏನ್ ಬರೀಬಹುದು ಅಂದ್ರೆ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಹಾಫ್ 1 ಬರುತ್ತೆ. ಇದು ಡೊಮೈನ್ ಆಗುತ್ತೆ ಅಷ್ಟೇ. ಇದು ಅಂದ್ರೆ ಮೈನಸ್ ಹಾಫ್ 1 ಅಂತ ಹೇಳಿದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಡೊಮೈನ್ ಬರಿಬೇಕಾದ್ರೆ ಯಾವಾಗ್ಲೂ ಕಾಮನ್ ಇರೋದು ಬರಿಬೇಕು. ಅದಕ್ಕೆ ನೋಡಿ, ಎಫ್ ಆಫ್ ಎಕ್ಸ್ ಗೆ ಮೈನಸ್ 1 to 1 ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಗಾದ್ರೆ ಮೈನಸ್ ಹಾಫ್ ಟು 3/2 ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ನೋಡಿ, ಎರಡರೊಳಗು ಕಾಮನ್ ಇರುವಂತದ್ದು ಯಾವುದು ಅಂದ್ರೆ ಮೈನಸ್ ಹಾಫ್ ಟು 1 ಕಾಮನ್ ಬರುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ಕೋಬೇಕು, ಇಲ್ಲಿ ನೋಡಿ ಈಕ್ವೇಶನ್ 2 ಏನ್ ಹೇಳುತ್ತೆ ಅಂದ್ರೆ ಮೈನಸ್ ಹಾಫ್ ಟು 3/2, ಈಕ್ವೇಶನ್ 1 ಮೈನಸ್ 1 to 1. ಹೌದಾ? ದೇರ್ಫೋರ್ ಡೊಮೈನ್ ಆಫ್ ದ ಫಂಕ್ಷನ್ ಏನಾಗಿರುತ್ತೆ ಅಲ್ಲಿ ಕಾಮನ್ ಇರೋದು ಅಂದ್ರೆ ಮೈನಸ್ ಹಾಫ್ ಟು 1 ಬರುತ್ತೆ. ಹೌದಾ? ನೋಡಿ, ನೆಕ್ಸ್ಟ್ ಹೋಮ್ ವರ್ಕ್ ಪ್ರಾಬ್ಲಮ್ಸ್ ಇದಾವೆ. ನೋಡಿ, ಹೋಮ್ ವರ್ಕ್ ಪ್ರಾಬ್ಲಮ್ನ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ? ಥ್ಯಾಂಕ್ ಯು.